ದೇವರಿಗೆ ಮಹಿಮೆ. ಎಫೆಸರ್ 4:3 ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗಿರಬೇಕು, ಸಮಾಧಾನ ಇರಬೇಕು, ಪವಿತ್ರಾತ್ಮನಿಂದ ಉಂಟಾಗುವ ಕುಟುಂಬದಲ್ಲಿ ಐಕ್ಯತೆ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಐಕ್ಯತೆ ಅಂದರೆ ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆ. ಈ ಮಾಂಸದಿಂದ ನಾವು ವೇಷಧಾರಿಗಳಾಗಿ ಇರುವಂಥ ಪ್ರೀತಿ ಅಲ್ಲ. ಅಂದರೆ ನಮ್ಮೊಳಗಡೆ ಕಹಿ ಭಾವನೆ ಇರುತ್ತೆ, ಅದರಿಂದ ಪ್ರೀತಿ ಮಾಡೋದು, ಒಂದು ಸಲ ಗದರಿಸೋದು, ಕೋಪ ಪಡೋದು. ಅಂದರೆ ಪಾಪ ಮಾಡ್ತಾ ಇದ್ದಾರೆ ಮಕ್ಕಳು ಅಂತ ಗೊತ್ತಾದರೆ ಅದನ್ನು ದೇವರ ವಾಕ್ಯದಲ್ಲಿ ಹೇಳಿ ಅವರನ್ನು ಸರಿಪಡಿಸ್ಬೇಕು. ಅಂದರೆ ದೇವ್ರ ವಾಕ್ಯ ಹಿಂಗೆ ಹೇಳಿದೆ, ಅಪ್ಪ ನೀವು ಹಿಂಗೆ ಮಾಡ್ತಿದ್ದೀರಲ್ಲ ಅಂತ. ಅವ್ರನ್ನ ಬೈಯೋದಾಗಲಿ, ಅವ್ರನ್ನ ಹೊಡೆದ್ರೆ ಆಗಲಿ, ಅವ್ರೇನು ಮಾಡ್ತಾರೆ, ತಿರುಗಿ ಬೀಳ್ತಾರೆ. ಅದರಿಂದ ನಾವು ಅವ್ರನ್ನ ಮಕ್ಕಳನ್ನ ಯಾವ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ನಡೆಸ್ಬೇಕಂದ್ರೆ, ಬೈಬಲಲ್ಲಿ ಈ ಥರ ಇದೆ, ನೀನು ಕೂಡ ವಾಕ್ಯ ಕೇಳಿದೀಯಾ, ನಾವು ವಾಕ್ಯ ಓದಿದ್ದೀವಿ, ಆದರೆ ನೀನು ನೋಡಿದ್ರೆ ಈ ರೀತಿ ನಡೀತಿದೆಯಾ ಅಂಥೇಳಿ ನಾವು ದೇವರ ಮಕ್ಕಳು ಸಮಾಧಾನ ಐಕ್ಯತೆ ಇರಬೇಕು. ಏನಾದರೂ ಮಕ್ಕಳು ತಪ್ಪು ಮಾಡಿದ್ರೆ ದೊಡ್ಡ ತಂದೆ ತಾಯಿಗೆ ವಿಧೇಯರಾಗುವಂತಿದೆ. ನೀನು ನೋಡಿದ್ರೆ ತಾಯಿಯಲ್ಲ, ಯಾಕಂದರೆ ತಾಯಿಗೆ ಒಂದು ಹೊಡೆತ ಹೊಡೆಯೋದಕ್ಕೆ ಮತ್ತು ಅವರು ಬೈಯೋದಕ್ಕೆ ಅಧಿಕಾರ ಇದೆ. ಯಾಕಂದರೆ ಅವರು ಅಮ್ಮ, ಅವರು ತಾಯಿಯವರು. ಆದರೆ ಈಗ ತಾಯಿನೇ ಎದುರಿಸಿ ನಿನಗೇನು ಗೊತ್ತಿಲ್ಲ ಅಂತೇಳಿ ಎದುರಿಸಿ ಮಾತಾಡೋದು, ಅವ್ರನ್ನ ತಾತ್ಸಾರವಾಗಿ ನೋಡೋದು, ಅವ್ರನ್ನ ಅವಮಾನಕರವಾಗಿ ಅವರಿಗೇನು ಗೊತ್ತಿಲ್ಲ ಅಂತೇಳಿ. ಈ ಟೆಕ್ನಾಲಜಿ ಗೊತ್ತಿಲ್ಲ ಅಂತ ಹೇಳಿದ್ರೆ, ಪ್ರೀತಿ ಪ್ರೇಮ ಅವರು ಎತ್ತಿ ಸಾಕಿ ಸಲಗಿ ಇಷ್ಟು ದೊಡ್ಡವನಾಗಿ ಮಾಡಿದ್ಮೇಲೆ ಅವ್ರನ್ನ ಪ್ರೀತಿ ಮಾಡೋದು ಹೃದಯ ಬರ್ತಾಯಿಲ್ಲ. ಅಂದರೆ ಅವ್ರನ್ನ ಅವ್ರ ಮೇಲೆ ಕಹಿ ಅನುಭವ, ಲೋಕವನ್ನು ಪ್ರೀತಿಸೋದು, ಹೊರಗಡೆ ಇರುವ ಪ್ರೀತಿ ಕೂಡ ತಾಯಿಗೆ ಕೊಡ್ತಾಯಿಲ್ಲ. ಇದು ಕತೆ ಇದು. ಆದರೆ ಈ ಕಥೆಯಲ್ಲಿ ಕೂಡ ತಾಯಿಯ ಪ್ರೀತಿ ಎಂಥ ದೊಡ್ಡದು ಅಂತೇಳಿ ಅರ್ಥ ಆಗುತ್ತೆ. ಒಂದು ಸಲ ಅವನ ಒಂದು ಹೆಣ್ಮಗನ ಪ್ರೀತಿ ಮಾಡ್ತಾನೆ. ಅವನು ಪ್ರೀತಿ ಮಾಡೋದ್ರಿಂದ ಅವನು ಹೋಗಿ ನಿಮ್ಮ ತಾಯಿ ಹೃದಯವನ್ನು ತಗೊಂಡು ಬಾ ಅಂತ ಕೇಳಿದಾಗ ತಾಯಿನ ಕೊಂದು ಆ ಹೃದಯವನ್ನು ತಗೊಂಡು ಓಡ್ತಾ ಇದ್ದಾನೆ. ಅವನು ಕಾಲು ಜಾರಿ ಕೆಳಗಡೆ ಬಿದ್ದಾಗ ಆವಾಗ ಆ ಹೃದಯ ಕೇಳ್ತೈತಂತೆ, ಏನಪ್ಪ, ಏನು ಗಾಯ ಆಗಿಲ್ವಾ, ಏನು ಚೆನ್ನಾಗಿದೆಯಾ, ಯಾಕೆ ಮೆಲ್ಲಿಗೆ ತಾನೇ ಹೋಗೋದು, ಏನಕ್ಕಿಷ್ಟು ಅವಸರ ಪಡ್ತಿದ್ಯಾ, ಹುಷಾರಾಗಿ ಭದ್ರವಾಗಿರು ಅಂತ ಮಾತಾಡಿದಾಗ ಅವಾಗ ಅಳ್ತಾ ಇದ್ದಾನಂತೆ. ಎಷ್ಟು ದೊಡ್ಡ ಪ್ರೀತಿ ತೋರಿಸುವ ಈ ತಾಯಿಯನ್ನು ನಾನು ಈ ಥರ ಕೊಲೆ ಮಾಡಿ, ನನ್ನ ಒಂದು ಯಾವುದೋ ಒಂದು ಹೆಣ್ಣು ಮಾತು ಕೇಳ್ಕೊಂಡು ಅವಳ ಪ್ರೀತಿಗಾಗಿ ತಾಯಿನ ಕೊಂದು ಅವರ ಆತ್ಮವನ್ನು ತಗೊಂಡು ಓಡ್ತಿದ್ದೀನಲ್ಲ ಅಂಥೇಳಿ. ಅಂದರೆ ತಾಯಿ ಇಲ್ಲದವರವರಿಗೆ ತಾಯಿ ಪ್ರೀತಿ ಬೇಕಂತೇಳಿ ಹಂಬಲಿಸ್ತಾರೆ, ತಾಯಿ ಇರೋರಿಗೆ ತಾತ್ಸಾರ ಮಾಡ್ತಾರೆ. ಎಷ್ಟೋ ಜನ ನನ್ನ ತಾಯಿ ಇದ್ದಾಗ ಅವ್ರನ್ನ ನಾನು ಪ್ರೀತಿ ಮಾಡಿಲ್ಲ, ಪ್ರೀತಿ ತೋರಿಸಿಲ್ಲ, ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂಥೇಳಿ ಅವರು ಹೋದ ಮೇಲೆ ಬಾಧೆ ಪಡ್ತಾರೆ. ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೊಂಡಿದ್ದರೆ ಚೆನ್ನಾಗಿರ್ತಿತ್ತು, ಈಗ ಅವ್ರನ್ನ ನಾನು ಸರಿಯಾಗಿ ಮಿಸ್ ಮಾಡ್ಕೊಂಡೆ ಅಂಥೇಳಿ ಚಿಂತೆ ಪಡ್ತಾಯಿದ್ದಾರೆ. ಅದೇ ರೀತಿ ಗಂಡ ಕೂಡ ಹೆಂಡ್ತಿ ಇದ್ದಾಗ ನಾನು ಅವ್ರಿಗೆ ಗೊತ್ತಿಲ್ಲದೆ ತಪ್ಪುಗಳು ಮಾಡಿ, ಅವ್ರು ಯಾರಿಗೂ ಹೆಂಡ್ತಿಗೆ ಗೊತ್ತಿರಲ್ಲ, ಸೃಷ್ಟಿಕರ್ತನಿಗೆ ಗೊತ್ತಾಗ್ತಾ ಇದೆ. ದೇವ್ರ ಹೃದಯವನ್ನು ನೋಡಿ ಆಶ್ರಯಿಸೋರು ಹೃದಯದ ಪರಲೋಕ ರಾಜ್ಯಕ್ಕೆ ಹೋಗೋದು. ಈ ಲೋಕದಲ್ಲಿ ಯಾವುದು ಹೋಗೋದಿಲ್ಲ. ಇವೆಲ್ಲ ಸುಮ್ಮನೆ ನಾಶನ ಆಗೋದಕ್ಕೆ ಇಟ್ಟಿದ್ದಾರೆ, ಸೂರ್ಯನಿಂದ ನಾಶನವಾಗೋದಕ್ಕೆ. ಇವಾಗಲೇ ಅಲ್ಲಲ್ಲೋ ಕೊಲ್ಲಲು ಆಗ್ತಿದೆ, ಅಲ್ಲಲ್ಲಿ ಭೂಕಂಪಗಳು, ಮಳೆಯಿಂದ ಬರದಿಂದ ಈ ರೀತಿಯಾಗಿ ವ್ಯಾಧಿಗಳಿಂದ ಮರಣ ಹೋಮ, ಎಲ್ಲಿ ನೋಡಿದ್ರೂ ಮರಣದ ವಾಸನೆಗಳು ಎಲ್ಲಿ ನೋಡಿದ್ರೂ ಕೇಳ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ಶಾಪಗಳು ಪಾಪಗಳು ಹೆಚ್ಚಾಗ್ತಾ ಇದೆ. ದೇವರನ್ನು ಪ್ರೀತಿಸುವ ಹೃದಯ ಬಿಟ್ಟು, ದೇವರ ಆಜ್ಞೆಗಳನ್ನು ಪರಿಪಾಲಿಸೋದು ಬಿಟ್ಟು,
ಅಂದರೆ ಮುಖ್ಯವಾಗಿ ಕುಟುಂಬದೆಲ್ಲ ಐಕ್ಯತೆ ಇರಬೇಕು. ಗಂಡ ಹೆಂಡತಿ ಮಕ್ಕಳ ಪ್ರೀತಿ, ಸಮಾಧಾನ, ಸಂತೋಷ, ನೆಮ್ಮದಿ, ಶಾಂತಿ, ಹೊಂದಾಣಿಕೆ ಇದೆಲ್ಲ ತುಂಬಿ ತುಳುಕ್ತಾ ಇರಬೇಕು. ಇದು ಬೈಬಲಲ್ಲಿ ಎಫೆಸರಿ 4:3 ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಯಾರಾದರೂ ಏನಾದ್ರು ತಪ್ಪು ಮಾಡಿದ್ರು ಕೂಡ ಮನೆ ಒಳಗಡೆ ಬಿಟ್ಟು ಔಟ್ಸೈಡ್ ಹೋಗಬಾರ್ದು. ಮನೆ ಒಳಗಡೆನೇ ತನ್ನನ್ನು ಏನೇ ತಪ್ಪು ಮಾಡಿದ್ರು ಸಹಿಸಿಕೊಂಡು ಅವ್ರನ್ನ ಸರಿ ಮಾಡ್ಕೋಬೇಕು. ತಪ್ಪು ಮಾಡಿದ್ರೆ ಅಂತ ಗೊತ್ತಾದರೆ ಮತ್ತೆ ಮಾಡೋದಿಲ್ಲ ಅಂಥೇಳಿ ಸರಿ ಮಾಡ್ಕೋಬೇಕು. ಕುಟುಂಬದಲ್ಲಿ ಸಾರಿ, ಥ್ಯಾಂಕ್ಸ್ ಅಧಿಕವಾಗಿ ಆ ಪದಗಳನ್ನು ಉಪಯೋಗಿಸ್ತಾ ಇರಬೇಕು. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಅವರು ಕುಟುಂಬದಲ್ಲಿ ಸಮಾಧಾನ ಅನ್ನುವ ಒಂದು ಬಂಧನ ಕಟ್ಟಿರಬೇಕು. ಗಂಡ ಹೆಂಡ್ತಿಗೆ, ಮಕ್ಕಳಿಗೆ. ಎಷ್ಟೋ ಜನ ಹೆಂಡ್ತಿ ಅಂದರೂ ಕೂಡ ಗಂಡನಿಗೆ ಸರಿಯಾಗಿ ಅವರು ವಯಸ್ಸಲ್ಲಿ ದೊಡ್ಡವರು, ಅದಕ್ಕಾದರೂ ಬೆಲೆ ಕೊಡಬೇಕು. ಅಂದರೆ ಕುಟುಂಬದಲ್ಲಿ ಕುತ್ಕೊಂಡು ಗಂಡ ಹೆಂಡ್ತಿ ಡಿಸಿಷನ್ ತೆಗಿಬೇಕು. ತೀರ್ಮಾನ ತೆಗೆಯೋದು ಬಂದು ಯಜಮಾನರು. ಗಂಡ ಅವರಿಗೆ ವಿಧೇಯರಾಗಿ, ಗಂಡ ಹೆಂಡ್ತಿಯನ್ನು ಪ್ರೀತಿ ಮಾಡಬೇಕು. ಹೆಂಡ್ತಿ ಗಂಡನಿಗೆ ವಿಧೇಯರಾಗದಂದರೆ ಗುಲಾಮರಂತಲ್ಲ, ಅವರ ಮಾತಿಗೆ ಬೆಲೆ ಕೊಟ್ಟು, ಅವರಿಗೆ ರೆಸ್ಪೆಕ್ಟ್ ಕೊಟ್ಟು, ಅವ್ರನ್ನ ಪ್ರೀತಿ ತೋರಿಸಿ, ಅವರು ಕೆಲಸಕ್ಕೆ ಹೋಗಿ ಬಂದಿದ್ದ ತಕ್ಷಣ ಅವರನ್ನು ಪ್ರೀತಿಯಿಂದ ಅವ್ರನ್ನ ನೋಡ್ಕೊಳ್ಳೋದಾಗಲಿ, ಆ ಟೈಮಲ್ಲಿ ಸೀರಿಯಲ್ ನೋಡಿಕೊಂಡು ಅವ್ರನ್ನ ಕೇರ್ಲೆಸ್ ಮಾಡೋದು, ಉದಾಸೀನ ಮಾಡೋದು, ಅವರ ಮತ್ತು ಬೇರೆ ರೂಟಿಗೆ ಹೋಗೋದು, ಅವರು ಹೆಂಗಿದ್ದೀರಾ ಏನಂತ ಪರಾಮರ್ಶಿಸೋದಿಲ್ಲ. ಬರೀ ದುಡಿಮೆ ಮಾಡಿ ಆ ಆಡಂಬರವಾದ ಜೀವನ ಮಾಡೋದಕ್ಕೆ ಮಾತ್ರ ಉಪಯೋಗಿಸುವ ರೀತಿಯಲ್ಲಿ ಎಷ್ಟೋ ಜನ ಈ ಟೆಕ್ನಾಲಜಿಯಿಂದ ಕುಟುಂಬಗಳೇ ಅಲ್ಲೋಲ ಕೊಲ್ಲೋಲವಾಗ್ತಾಯಿದೆ. ಅಂದರೆ ಆ ಟೆಕ್ನಾಲಜಿ ಅಂದರೆ ದೇವರು ಮನುಷ್ಯರನ್ನು ಪ್ರೀತಿ ಮಾಡಬೇಕು, ಈ ವಸ್ತುಗಳನ್ನು ಉಪಯೋಗಿಸ್ಬೇಕು. ಈಗ ವಸ್ತುಗಳನ್ನು ಪ್ರೀತಿ ಮಾಡ್ತಾರೆ, ಮನುಷ್ಯರ ಮೇಲೆ ಪ್ರೀತಿ ಅಲ್ಲ, ಮನುಷ್ಯರನ್ನು ಉಪಯೋಗಿಸ್ತಾರೆ. ಕುಟುಂಬದಲ್ಲಾಗಲಿ ಔಟ್ಸೈಡ್ ಆಗಲಿ ಎಲ್ಲ ಕಾಲ ಬದಲಾಗ್ಬೋದು. ದೇವರ ಮಾತುಗಳು ಬದಲಾಗಲ್ಲ, ದೇವರು ಬದಲಾಗಲ್ಲ, ನಾವು ಸ್ವಭಾವಗಳು ಬದಲಾಗಲ್ಲ. ನಾನು ಬದಲಾಗದೇ ಇರುವ ದೇವರು ಅಂತ ಹೇಳಿದ್ದಾರೆ. ಪ್ರಾರಂಭದಲ್ಲಿ ಪರಿಶುದ್ಧತೆ ಅಂದರು, ಅದೇ ಪರಿಶುದ್ಧತೆ. ಸಮಾಧಾನ ಅಂದರು, ಅದೇ ಸಮಾಧಾನ. ವ್ಯಭಿಚಾರ ತಪ್ಪು ಅಂದರು, ಈಗಲೂ ಅಷ್ಟೇ. ಅಂದರೆ ಅವರು ಹೇಳಿದ ಸ್ವಭಾವಗಳು ನಮ್ಮಲ್ಲಿ ಅವಾಗ ಹೇಳಿದ್ದು 6000 ವರ್ಷಗಳ ಮುಂದೆ ಮನುಷ್ಯರನ್ನ ಸೃಷ್ಟಿ ಮಾಡಿದಾಗ ಏನು ನಿಬಂಧನೆಗೆ ಏನು ಇಟ್ಟರು ಅದು ಈಗಲೂ ಅದೇ. ಒಂದು ಸಲ ಇಲ್ಲ ನೀವು ಏಕ ಮನಸ್ಸುಳ್ಳವರಾಗಿರ್ರಿ ಅಂತ, ಇಲ್ಲೆಲ್ಲ ನಾನು ತಪ್ಪಾಗಿಲ್ಲ, ಆ ಥರ ದೇವರು ಎಲ್ಲೂ ಇಲ್ಲ. ಮನಸ್ಸು ಹೃದಯಗಳು ಬದಲಾಗಬಾರ್ದು. ನಮ್ಮ ಇಷ್ಟಕ್ಕೆ ಅದು ಸೈತಾನನು, ಗಾಳಿಯಲ್ಲಿ ಇರುವ ಸೈತಾನನು ತನ್ನ ಕುಟುಂಬವನ್ನೇ ಟಾರ್ಗೆಟ್ ಮಾಡಿ ಹೊಡಿತಾನೆ. ಅವರು ಐಕ್ಯವಾಗಿ ಇರಕೂಡದು, ಸಂತೋಷವಾಗಿ ಇರಕೂಡದು, ಪರಲೋಕ ರಾಜ್ಯಕ್ಕೆ ಹೋಗಬಾರ್ದು. ಪಾಪ ಗೊತ್ತಿಲ್ಲದೆ ಗಂಡ ಹೆಂಡತಿಗೆ ಮಕ್ಕಳಿಗೆ ವಿರೋಧವಾಗಿ ಪಾಪಗಳ ಮಾಡೋದಕ್ಕೆ ಪ್ರೇರೇಪಿಸಿ ಅವ್ರು ನರಕ ಕರ್ಕೊಂಡೋಗಿ ಪ್ರೇರೇಪಿಸ್ತಾನೆ. ಆದರೆ ನಾವು ಬಿಡದಂಗೆ ದೇವರ ಐಕ್ಯತೆಯಲ್ಲಿರಬೇಕು. ದೇವರನ್ನು ಔಟ್ಸೈಡ್ ಹುಡುಕೋದಲ್ಲ, ಇನ್ಸೈಡ್ ಹೃದಯಾಂತರಾಳದಲ್ಲಿ ದೇವರು ಇದ್ದಾರೆ ಅಂತ ಹೇಳಿದ್ರೆ ಅವರ ಸ್ವಭಾವಗಳು ಇರುವುದೇ. ನಮಗೆ ಈ ರೀತಿಯಾದ ದೇವರ ಪ್ರೀತಿ ಇದೆಯಾ, ಸಮಾಧಾನವಿದೆಯಾ, ಪವಿತ್ರಾತ್ಮಂತಾದ ಐಕ್ಯತೆ ಇದೆಯಾ? ನಾವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ಕುಟುಂಬಕ್ಕೆ ದೇವರು ಯಜಮಾನರು. ಎಲ್ಲರೂ ದಿ ಫ್ಯಾಮಿಲಿ ಇಸ್ ಜೀಸಸ್ ಇಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಹಾಕಿರ್ತಾರೆ. ಅಂದರೆ ದೇವರು ಪ್ಲಸ್ಸು ಗಂಡ ಹೆಂಡತಿ ಮಕ್ಕಳಲ್ಲಿ ಒಂದೇ ದೇಹವಾಗಿ, ಒಂದೇ ಶರೀರವಾಗಿ. ಇವಾಗ ದೇವರ ಬರುವಿಕೆ ಆಗಲಿ, ಎತ್ತಲ್ಪಟ್ಟರೆ ಎಲ್ಲ ಒಟ್ಟಿಗೆ ಹೋಗಿ ಸೇರ್ತಾ ಇದ್ದೀವ. ಅಲ್ಲ, ದೇವರ ಒಂದೇ ಶರೀರದಲ್ಲಿ ಒಂದು ಸಮಾಧಾನದ ಜೀವನ ನಡೆಸ್ತಾ ಇದ್ದೀವ. ಈಗ ಪ್ರಾಬ್ಲಮ್ ಇಲ್ಲದೆ ಇದೆಯಾ? ಗಂಡ ಹೆಂಡತಿಯಲ್ಲೇ ಒಂದು ದ್ವೇಷದ ಸ್ವಭಾವ, ನೀನೇನು ಹೇಳೋದು ನಾನೇನು ಕೇಳೋದು, ಆರ್ಗ್ಯುಮೆಂಟ್ಗಳು, ಜಗಳಗಳು ಇರೋದೇ ಸ್ವಲ್ಪ ಜೀವನ. ಅದನ್ನು ಸಂತೋಷವಾಗಿ ಕಳೆಯೋದು ಬಿಟ್ಟು ಅದರಲ್ಲೇ ಹೋರಾಟದ ಜೀವನ, ನೆಮ್ಮದಿಲ್ಲದ ಜೀವನ, ದುಃಖದ ಜೀವನ, ಬರೀ ವಸ್ತುಗಳು, ಆಡಂಬರವಾದ ಮನೆಗಳು. ಮನೆ ಒಂದು ಶೆಲ್ಟರ್ ಬೇಕಾಗಿದೆ. ಪ್ರಾರಂಭ ದಿನದಲ್ಲಿ
ಮನೆ ಇಲ್ಲದೆ ಕಲ್ಲುಗಳಲ್ಲಿ ಗುಹೆಗಳಲ್ಲಿ ಇದ್ದರಂತ ನೋಡ್ತೀವಿ, ಟೆಂಟ್ಗಳಲ್ಲಿ ಇದ್ದರಂತ ನೋಡ್ತೀವಿ. ಬಟ್ ಇವಾಗ ಕಟ್ಟಡಗಳಲ್ಲಿ ಬಂದಿದೆ. ಅದಕ್ಕೆ ಸ್ವಲ್ಪ ಸೌಕರ್ಯಗಳು, ಅವ ಕೈಯಲ್ಲಿ ಬಟ್ಟೆ ಒಗಿತಿದ್ರೆ ಮಿಷಿನ್ಗಳು, ಫ್ರಿಡ್ಜ್ಗಳು ಇವೆಲ್ಲ ಬೇಕಾಗಿದೆ. ಆದರೆ ಅದನ್ನು ಅಲಂಕಾರ ಮಾಡಿಕೊಂಡು ಹೃದಯವನ್ನು ಅಲಂಕಾರ ಮಾಡ್ತಾ ಇಲ್ಲ. ಈ ರೀತಿಯಾಗಿ ಈ ಟೆಕ್ನಾಲಜಿಯಿಂದನೇ ಹಣ ಇರೋರು ದೊಡ್ಡವರು, ಹಣ ಇರೋರು ದೊಡ್ಡವರಲ್ಲ, ಮಾನವೀಯತೆ ಇರಬೇಕು. ಅವರಲ್ಲಿ ಕುಟುಂಬದಲ್ಲಿ ಆರೋಗ್ಯ ಕೊಡೋರು, ಆಯುಷ್ ಕೊಡೋರು, ಸಮಾಧಾನ ಇರೋರು, ಪರಲೋಕ ರಾಜ್ಯಕ್ಕೆ ನಮ್ಮನ್ನ ಆತ್ಮನ ಸಿದ್ಧ ಮಾಡಿ ಕರ್ಕೊಂಡೋಗೋರೆಲ್ಲ ದೇವರ ಪರಿಶುದ್ಧ ಆತ್ಮ. ಅದರಿಂದ ಬರೀ ಈ ಟೆಕ್ನಾಲಜಿ ಬಂದು ಆರೋಗ್ಯ ಬಂದು ಸಿಗುತ್ತಾ ಇಲ್ಲ, ಸಮಾಧಾನ ಸಿಗ್ತಾ ಇಲ್ಲ, ಆಯುಸ್ಸು ಇಲ್ಲ. ಯಾವಾಗ ನೋಡಿದ್ರು ವೇದನೆ, ದುಃಖ, ಹಣ, ಈಗೋ ಪ್ರಾಬ್ಲಮ್ ಇದ್ರೇ ದೇವರು ಎದುರಿಸಿ ನಿಲ್ತಾರೆ. ಆ ಕುಟುಂಬಕ್ಕೆ ವಿರೋಧವಾಗಿ ಅವರಿಗೆ ಶಾಪ ಪಾಪ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಈ ಕೋಪದಿಂದ, ಈಗೋ ಪ್ರಾಬ್ಲಮಿಂದ ಎಷ್ಟೋ ಸಂಬಂಧಿಕರನ್ನ, ಅಕ್ಕದ ಪಕ್ಕದಾಗಿರೋನ್ನ ದ್ವೇಷ ಬೆಳೆಸ್ಕೊತಾರೆ. ಯಾಕಂದರೆ ಇದರಿಂದ ನಾಶನವೇ ಗತಿ. ಅದರಿಂದ ನಾವೆಲ್ಲರೂ ಒಂದೇ ಪದವಿಯನ್ನು ನಿರೀಕ್ಷಿಸೋದಕ್ಕೆ ಕರೆಯಲ್ಪಟ್ಟವರು. ಅದು ಒಂದೇ ಪದವಿ ಏನಂದರೆ ಪರಲೋಕ ರಾಜ್ಯ. ಅದರಿಂದ ನಾವೆಲ್ಲರೂ ಕರ್ತನು ಒಬ್ಬನೇ ಇರೋದ್ರಿಂದ ನಾವೆಲ್ಲರೂ ಒಂದೇ. ಎಲ್ಲರಿಗೂ ತಂದೆ ಆಗಿರುವ ದೇವರು ಒಬ್ಬನೇ. ಅದನ್ನೆಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು. ನಮ್ಮ ಮೇಲೆ ಪರಿಶುದ್ಧಾತ್ಮನು ಎಲ್ಲರ ಮೇಲೆ ಇದ್ದು ಕಾರ್ಯ ನಡೆಸ್ತಾರೆ. ಏನು ಕಾರ್ಯ? ಅವರಿಗಾಗಿ ಒಂದು ಒಳ್ಳೆ ಸಾಕ್ಷಿಯುಳ್ಳ ಬಾಳನ್ನು ಬಾಳಿ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಅವರು ನಮ್ಮನ್ನು ತಯಾರು ಮಾಡ್ತಾರೆ. 1 ಪೀಟರ್ 3:11 ಕೂಡ ಅವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ. ದೇವರು ಹೇಳ್ತಾ ಇದ್ದಾರೆ, ಕೆಟ್ಟದ್ದೇ ಮಾಡಬಾರದು, ಒಳ್ಳೆ ಸ್ವಭಾವದಿಂದ ಅಲಂಕರಿಸಬೇಕು, ಸಮಾಧಾನವನ್ನು ಆರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ನಮ್ಮ ಕೆಲಸವೇ ಕುಟುಂಬ ಸಮಾಧಾನವಾಗಿರೋದು, ಗಂಡ ಹೆಂಡತಿಯಲ್ಲಿ ಸಮಾಧಾನವಾದ, ಮಕ್ಕಳಲ್ಲಿ ಸಮಾಧಾನ, ತೃಪ್ತಿ. ಇದರಲ್ಲಿ ಸಿಗುವ ಆನಂದ ಯಾವುದರಲ್ಲೂ ಸಿಗುತ್ತಾ ಇಲ್ಲ. ಆದರೆ ಇದು ಗೊತ್ತಿಲ್ಲದೆ ಲೋಕಸ್ಥರು ಆತ್ಮಿಕ ಸಂತೋಷ ಸಮಾಧಾನವನ್ನು ಹುಡುಕೋದು ಬಿಟ್ಟು ಈ ವಸ್ತುಗಳ ಮೇಲೆ ಲೌಕಿಕವಾದ ಆಡಂಬರ, ಕಾರು ಇದೆ, ಬಂಗಲೆ ಇದೆ, ವೇದನೆ ಇದೆ, ವ್ಯಾಧಿಗಳು ಬಿಟ್ಟು ಹೋಗದಾಗೆ ಪೀಡಿಸ್ತಾ ಇದೆ ಮನುಷ್ಯರನ್ನು. ಕುಟುಂಬದಲ್ಲಿ ಕಷ್ಟಪಡುವ ಹಣಗಳೆಲ್ಲ ವ್ಯರ್ಥವಾಗಿ ವೇಸ್ಟ್ ಆಗ್ತಾ ಇದೆ. ಮಕ್ಕಳಿಗೆ ಎಲ್ಲ ಬೇರೆ ಬೇರೆ ದಾರಿಯಲ್ಲಿ ವೇದನೆ, ದುಃಖ, ಚಿಂತೆ, ಬಾಧೆಯಿಂದ ಎಲ್ಲ ವೇಸ್ಟ್ ಆಗ್ತಾ ಇದೆ. ಹಣಗಳು ಸಂಬಂಧ ಇಲ್ಲದ ಕಾರ್ಯಗಳಲ್ಲಿ ಹಣಗಳು ವೇಸ್ಟಾಗಿ ಕಷ್ಟಪಡಬೇಕಾಗಿದೆ. ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸ್ತಾನೆ. ನೋಡ್ರಿ, ದೇವರ ದೃಷ್ಟಿಯಲ್ಲಿ ನೀತಿವಂತರನ್ನ ದೇವರು ಅವ್ರನ್ನ ಕಟಾಕ್ಷಿಸಿ ಪ್ರೊಟೆಕ್ಟ್ ಮಾಡಿ ಆಶೀರ್ವದಿಸ್ತಾರಂತೆ. ಆ ಥರ ಅವರು ಪ್ರಾರ್ಥನೆ ಮಾಡಿದ್ರೆ ಆತನ ಅವರ ವಿಜ್ಞಾಪನೆಗೆ ಕಿವಿ ಕೊಡುತ್ತಾನೆ. ನೀತಿವಂತರ ಪ್ರಾರ್ಥನೆಗೆ ಕಿವಿ ಕೊಡ್ತಾರಂತೆ. ಕೆಡುಕರಿಗೂ ಕರ್ತನು ಕೋಪವು ಮುಖವುಳ್ಳವನಾಗಿರುತ್ತಾನೆ. ಕೆಟ್ಟವರಿಗೆ ಕೋಪವುಳ್ಳವರಾಗಿರ್ತಾರಂತೆ. ಅದರಿಂದ ಕುಟುಂಬ ಮುಖ್ಯ. ದೇವರು ಎಲ್ಲ ಉದಾಹರಣೆಯಾಗಿ ಪರಿಶುದ್ಧ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಕುಟುಂಬವಾಗಿ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು, ಅದೊಂದು ಸಿದ್ಧ ಮಾಡಬೇಕು. ಕುಟುಂಬ ಐಕ್ಯತವಾಗಿ ಊಟ ಮಾಡಿ ಮುಂಚೆ ಪ್ರಾರ್ಥನೆ ಮಾಡಿ ಊಟ ಮಾಡೋದು, ಒಂದು ಐಕ್ಯತೆ ಸಿಗುತ್ತೆ. ನಮ್ಮ ಬೆಳಗಿನ ಜಾವದಲ್ಲಿ ವೈಯಕ್ತಿಕವಾಗಿ ದೇವರ ಐಕ್ಯತೆ ಇಟ್ಕೊಳ್ಳೋದು, ಸಂಜೆ ವೇಳೆಯಲ್ಲಿ ಪ್ರಾರ್ಥನೆ ಮಾಡಿ ಕುಟುಂಬ ಊಟ ಮಾಡೋದು, ಸಂತೋಷ ಸಮಾಧಾನದಿಂದ ಇರುವುದು, ಇವೆಲ್ಲ ಒಂದು ಸಂತೋಷ. ಒಂದು ಕೊಟ್ಟರು ಒಂದು 60-70ರಲ್ಲಿ ಒಂದು ನೆಮ್ಮದಿಯಾದ ಜೀವನ ಜೀವಿಸಿ ಪರಲೋಕ ರಾಜ್ಯಕ್ಕೆ ಹೋಗೋದು ಬಿಟ್ಟು ಹಣ ಇರೋದಂತ ಹೇಳ್ಬಿಟ್ಟು ಗರ್ವದಿಂದ ಆಟ ಆಡಿ ಮತ್ತು ವ್ಯಾಧಿಯಿಂದಲೂ ಯಾವುದೋ ಒಂದು ಗಾಳಿ ಬೀಸಿದಾಗ ಏನು ಇಲ್ದವರಾಗಿ ಗತಿ ಇಲ್ದವರಾಗಿ
ವೇದನೆ ದುಃಖದಿಂದ ನರಳುತ್ತಾ ಇರೋರೇ ಅಧಿಕವಾಗಿದ್ದಾರೆ. ಕುಟುಂಬದಲ್ಲಿ ಸಮಾಧಾನ ಅನ್ನೋದು ಮುಖ್ಯ. ಪ್ರಾರ್ಥನೆ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಕುಟುಂಬದಲ್ಲಿ ಸಮಾಧಾನ ಅನ್ನೋದು ಹೆಚ್ಚಾಗಿ ಆಳ್ವಿಕೆ ಮಾಡುವಂತೆ ಕೃಪೆ ಮಾಡಿರಿ. ಕುಟುಂಬದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಅಪ್ಪ, ನಿನ್ನ ಒಂದು ದೃಷ್ಟಿಯಲ್ಲಿ ನೀತಿವಂತರಾಗಿರುವುದು, ನಿನ್ನಾಗೆ ಮಾರ್ಪಟ್ಟು ಈ ಲೋಕದಲ್ಲಿ ಸಾಕ್ಷಿಯುಳ್ಳ ಒಂದು ಜೀವಿತ ಜೀವಿಸಿ, ಒಳ್ಳೆ ಮಾನವೀಯತೆಯಿಂದ ಹಂಬಲ್ನೆಸ್ಸಿಂದ ಜೀವಿಸಿ ಪರಲೋಕ ರಾಜ್ಯಕ್ಕೆ ಬರೋದಕ್ಕೆ ಕೃಪೆ ಮಾಡಿರಿ. ಈಗ ಶಾಂತ ಸ್ವಭಾವದಲ್ಲಿ ಇರುವವರೇ ಕಮ್ಮಿ. ಅವ್ರನ್ನ ನೋಡಿದ್ರೆ ಅವ್ರಿಗೆ ಜ್ಞಾನ ಇರುತ್ತೆ, ಅವರು ಒಳ್ಳೆಯವರಾಗಿರ್ತಾರೆ, ಆದರೆ ಅವರನ್ನು ತಾತ್ಸಾರ ಮಾಡ್ತಾರೆ. ಈ ವಿಕಾರವಾಗಿ ಅಪ್ಪ ಒಂದು ರೌಡಿಸಮ್ ಅಂಥೇಳಿ ಒಂಥರ ದರ್ಪದಿಂದ ಮಾಡ್ತಾ ಇರೋರ ಜೀವನವೇ ಒಂದು ನರಕವಾಗಿ ಮಾರ್ಪಲ್ಪಟ್ಟಿದೆ. ಅವರ ದುಃಖವೇ ಅಧಿಕವಾಗ್ತಾ ಇದೆ. ಎಸಯ್ಯ, ಆ ರೀತಿ ನಮ್ಮ ಜೀವನ ಇಲ್ಲದ ಹಾಗೆ ನಿನಗೆ ಮೆಚ್ಚಿಸುವ ಜೀವನವಾಗಿ ಮಾರ್ಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೆನ್.